ಸಂಭ್ರಮಾಚರಣೆ ವೇಳೆ 11 ಜನ ಸಾವನ್ನಪ್ಪಿದ್ರು, 45 ಜನ ಗಾಯಗೊಂಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಆದರೆ ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ಹೊರಬಿದ್ದ ಅಸಲಿ ರಿಪೋರ್ಟ್ ಬೇರೆ ಕಥೆನೇ ಹೇಳ್ತಿದೆ. ಈ ರಿಪೋರ್ಟ್ ನೋಡಿದ್ರೆ ಸರ್ಕಾರ ರಿಯಲ್ ಡೇಟಾ ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ಯಾ ಅನ್ನೋ ಗೊಂದಲ ಸಹಜವಾಗಿ ಹಲವರನ್ನ ಕಾಡ್ತಿದೆ. ಹಾಗಾದ್ರೆ ಏನಿದೆ ರಿಪೋರ್ಟ್ನಲ್ಲಿ? ಟೇಕ್ ಅ ಲುಕ್. ಚಿನ್ನಸ್ವಾಮಿ ದುರಂತದಲ್ಲಿ ಗಾಯಾಳುಗಳ ಅಸಲಿ ಸಂಖ್ಯೆ ಎಷ್ಟು? ಸಿಎಂ ನೀಡಿದ ಡೇಟಾನೇ ಬೇರೆ, ತನಿಖೆಯಲ್ಲಿ ಹೊರಬಿದ್ದ ಲೆಕ್ಕವೇ ಬೇರೆ. ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ಬಯಲಾಯಿತು ಅಸಲಿ ಸತ್ಯ. ಆರ್ಸಿಬಿ 18 ವರ್ಷಗಳ ಆಸೆ ಈಡೇರಿತ್ತು. ಕೊನೆಗೂ ರೆಡ್ ಬಾಯ್ಸ್ ಕಪ್ ನಮದಾಗಿಸಿಕೊಂಡಿದ್ರು. ಆದರೆ ಸಂಭ್ರಮಕ್ಕೆ ಅಂತ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಲಕ್ಷಾಂತರ ಜನ ಓಡೋಡಿ ಬಂದ್ರು. ಆದರೆ ನೋಡ್ತಾ ಸಂಭವಿಸಿದ ಕಾಲ್ತುಳಿತ ದುರಂತದಲ್ಲಿ 11 ಜನ ಸಾವನ್ನಪ್ಪಿದ್ರೆ ಹಲವರು ಗಾಯಗೊಂಡ್ರು. ಆದರೆ 45 ಮಂದಿ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಸರ್ಕಾರವೇ ಹೇಳಿತ್ತು. ಆದರೆ ಇದೀಗ ಮ್ಯಾಜಿಸ್ಟ್ರೇಟ್ ತನಿಖೆಯಾಗಿದ್ದು ಅಸಲಿ ಲೆಕ್ಕ ಹೊರಬಿದ್ದಿದೆ. 45 ಗಾಯಾಳುಗಳು ಅಲ್ಲ, ಒಟ್ಟು 65 ಮಂದಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗಿದೆ ಎಂದು ಮಾಹಿತಿ ಹೊರಬಂದಿದೆ. ಇದರಿಂದ ಹಲವರಲ್ಲಿ ಸಿಎಂ ಸುಳ್ಳು ಹೇಳಿ ಸತ್ಯಾಂಶ ಮುಚ್ಚಿಟ್ರಾ ಅನ್ನುವ ಪ್ರಶ್ನೆ ಮೂಡಿದೆ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತದಿಂದ ಮೃತಪಟ್ಟವರ ಮತ್ತು ಗಾಯಾಳುಗಳ ತನಿಖೆಯನ್ನ ನಗರದ ಜಿಲ್ಲಾಧಿಕಾರಿ ಜಗದೀಶ್ ಹೆಗಲಿಗೆ ಹಾಕಲಾಗಿದೆ. ಎಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ತನಿಖೆಗೆ ಇಳಿದಿದ್ದ ಜಿಲ್ಲಾಧಿಕಾರಿಗಳಿಗೆ ಖಾಸಗಿ ಆಸ್ಪತ್ರೆಯು ಚಿಕಿತ್ಸೆ ಸೇರಿದಂತೆ ಒಟ್ಟು 65 ಮಂದಿಯ ಗಾಯಾಳುಗಳ ವಿವರ ಸಿಕ್ಕಿದೆ. ಅದರಲ್ಲಿ 43 ಮಂದಿ ಟ್ರೀಟ್ಮೆಂಟ್ ಪಡೆದು ಡಿಸ್ಚಾರ್ಜ್ ಆದರೆ ಇನ್ನು 22 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಬೌರಿಂಗ್ ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬೌರಿಂಗ್ ಆಸ್ಪತ್ರೆಯ 3 ಮಂದಿಗೆ ಚಿಕಿತ್ಸೆ ನೀಡಲಾಗಿದೆ. ಅದರಲ್ಲಿ ಒಬ್ಬರಿಗೆ ಆಪರೇಷನ್ ಆಗಿದೆ. ಇನ್ನು ಒಂದು ಪುಟ್ಟ ಮಗು ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದೆ ಎನ್ನುವುದು ಮ್ಯಾಜಿಸ್ಟ್ರೇಟ್ ತನಿಖೆಯಿಂದ ಹೊರಬಂದ ರಿಪೋರ್ಟ್. ಒಟ್ಟಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದ ದುರಂತದಲ್ಲಿ ಗಾಯಾಳುಗಳ ಸಂಖ್ಯೆ ತನಿಖೆಯಲ್ಲಿ ಏರಿಕೆ ಕಂಡುಬಂದಿದೆ. ಇದರಿಂದ ಸರ್ಕಾರಕ್ಕೆ ಇದು ಮತ್ತಷ್ಟು ಮುಜುಗರಕ್ಕೆ ಈಡಾಗುವಂತೆ ಮಾಡಿದೆ. ಅದೇನೇ ಇರಲಿ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಎಂಬುದೇ ನಮ್ಮ ಗ್ಯಾರಂಟಿ ನ್ಯೂಸ್ನ ಆಶಯವಾಗಿದೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.